ಸಿದ್ದರಾಮಣ್ಣ ಇವಾಗ ಕರ್ನಾಟಕದ ದೀರ್ಘಾವಧಿ ಸಿಎಂ. ಅಂದ್ರೆ ಕರ್ನಾಟಕದಲ್ಲಿ ಜಾಸ್ತಿ ದಿನ ಸಿಎಂ ಆಗಿ ಅಧಿಕಾರ ನಡೆಸೋರು ಯಾರಪ್ಪ ಅಂದ್ರೆ ಅದು ನಮ್ಮ ಸಿಎಂ ಸಿದ್ದರಾಮಣ್ಣ. ಇವತ್ತಿನವರೆಗೂ ಆ ರೆಕಾರ್ಡು ದೇವರಾಜ್ ಅರಸು ಅವ್ರ ಹೆಸರಲ್ಲಿತ್ತು. ಇವತ್ತಿಗೆ ಅದು ಬ್ರೇಕ್ ಆಯ್ತು. ರೆಕಾರ್ಡ್ ಇರೋದೇ ಬ್ರೇಕ್ ಮಾಡೋದಕ್ಕೆ ಅಂತ ಸಿದ್ದರಾಮಣ್ಣನೇ ಹೇಳಿದ್ರು. ಅರಸು ಅವ್ರ ಜೊತೆ ನನ್ನನ್ನು ಹೋಲಿಸಬೇಡಿ, ಅವರೊಬ್ಬ ಮಹಾನಾಯಕ. ಇವತ್ತು ಅವ್ರ ರೆಕಾರ್ಡ್ನ ನಾನ್ ಬ್ರೇಕ್ ಮಾಡಿದ್ರೆ ಮುಂದೆ ಇನ್ಯಾರು ನನ್ನ ರೆಕಾರ್ಡ್ನ ಬ್ರೇಕ್ ಮಾಡ್ತಾರೆ ಅಂದ್ರು. ಇದೇ ಖುಷಿಗೆ ಇವ್ರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಮೈಸೂರಲ್ಲಿ ನಾಟಿ ಕೋಳಿ ಬಿರಿಯಾನಿನ ಹಂಚಿದ್ರು. ಇಷ್ಟಕ್ಕೂ ನಮ್ಮ ಸಿದ್ದರಾಮಣ್ಣ ಸಾಧನೆ ಏನ್ ಕಮ್ಮಿನೇನ್ರಿ. 2 ಸಾರಿ ಸಿಎಂ, 2 ಸಾರಿ DCM, 2 ಸಾರಿ ಅಪೋಸಿಷನ್ ಲೀಡರು, 16 ಸಾರಿ ಬಜೆಟ್ ಮಾಡಿಸವ್ರೆ. ಒಂದು ಬಡ ರೈತ ಕುಟುಂಬದಲ್ಲಿ ಹುಟ್ಟಿ ಕುರಿ ಮೇಯಿಸ್ಕೊಂಡಿದ್ದ ಹುಡುಗ ಇವತ್ತು ಇಡೀ ಕರ್ನಾಟಕದ ಮಾಸ್ ಲೀಡರ್ ಆಗಿರೋದೇನು ಸಣ್ಣ ವಿಷಯನ? ಯಾರು ಏನೇ ಹೇಳಿದ್ರು ನಮ್ಮ ಸಿದ್ದರಾಮಣ್ಣ ಕದರು ಯಾರಿಗೂ ಬರಲ್ಲ ಬಿಡಿ. ಸಿದ್ದರಾಮಣ್ಣನ ಸಮಾರಂಭ ಅಂದ್ರೆ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಜನ ಸೇರ್ತಾರೆ. ಅಲ್ಲಿ ಬಂದವರೆಲ್ಲ ಇವ್ರು ವೋಟರ್ಸ್ ಅಂತೇನಿಲ್ಲ. ಹಂಗೆ ಜನ ಸೇರಿಸೋ ತಾಕತ್ತಿರೋದು ಇವ್ರಿಗೆ ಮತ್ತೆ ನಮ್ಮ ಕುಮಾರಣ್ಣನಿಗೆ ಮಾತ್ರ ಅನ್ಸುತ್ತೆ. ಈ ಅರಸು ಅವರು ಸೃಷ್ಟಿ ಮಾಡಿದಂತಹ ಅಹಿಂದವನ್ನ ತುಂಬಾ ಎಫೆಕ್ಟಿವ್ ಆಗಿ ಬಳಸ್ಕೊಂಡು ಸಿಎಂ ಆದವ್ರು ನಮ್ಮ ಸಿದ್ದರಾಮಣ್ಣ. ಹೋದ್ ಸಾರಿ ಸಿಎಂ ಆದಾಗ ಎಂತೆಂಥದೋ ಭಾಗ್ಯ ಕೊಟ್ರು, ಈ ಸಾರಿ ಸಿಎಂ ಆದಾಗ 5 ಗ್ಯಾರಂಟಿ ಕೊಟ್ರು. ಅವೆಲ್ಲ ಎಷ್ಟು ಜನಕ್ಕೆ ರೀಚ್ ಆದವೋ ಬಿಟ್ವು. ಒಟ್ನಲ್ಲಿ ನಾನು ಬಡವ್ರ ಪರ, ಮಹಿಳೆಯರ ಪರ ಅಂತ ಪ್ರೂವ್ ಮಾಡ್ಕೊಂಡ್ರು. ಈ ಇಂದಿರಾ ಕ್ಯಾಂಟೀನು, ಈ ಅನ್ನಭಾಗ್ಯದಂತಹ ಯೋಜನೆಗಳು ತರಬೇಕು ಅಂದ್ರೆ ಆ ಥರದ್ದು ಯೋಚನೆ ಮಾಡಬೇಕು ಅಂತಂದ್ರೆ ಬಡತನ ಮತ್ತೆ ಹಸುವಿನ ಬೆಲೆ ಗೊತ್ತಿರೋರು ಮಾತ್ರ ಸಾಧ್ಯ. ಅಂಥವ್ರಿಗೆ ಮಾತ್ರ ಇಂಥ ಯೋಜನೆಗಳು ಬರೋದಕ್ಕೆ ಸಾಧ್ಯ. ನಮ್ಮ ಸಿದ್ದಣ್ಣ ಒಂಚೂರು ಜಾಸ್ತಿನೇ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ತಾರೆ ಅನ್ನೋದು ಬಿಟ್ರೆ ಸಿದ್ದರಾಮಣ್ಣ ಕರ್ನಾಟಕದ ಪಾಪ್ಯುಲರ್ ಮಾಸ್ ಲೀಡರ್ ಅನ್ನೋದನ್ನ ಅಪೋಸಿಷನ್ ಅವರು ಒಪ್ಕೋತಾರೆ. ಇನ್ನು ಇವ್ರ ಮಾತನ್ನ ಕೇಳೋದೇ ಒಂದು ಚಂದ. ಅವ್ರ ಕಂಠ, ಅವ್ರ ಮಾತು, ಅವ್ರ ಭಾಷೆ ಎಲ್ಲ ಅದ್ಭುತ. ಆದ್ರೆ ಕೆಲವೊಂದ್ಸಲ ಕೋಪದಲ್ಲಿ ಏನೇನೋ ಒಂದು ಎಡವಟ್ ಮಾಡ್ಕೊಂಡ್ಬಿಡ್ತಾರೆ. ಟ್ರೋಲ್ ಮಾಡೋರಿಗೆ, ಗಾಸಿಪ್ ಮಾಡೋರಿಗೆ, ಮೀಡಿಯಾದವ್ರಿಗೆ ಇವ್ರ ಪ್ರತಿ ಮಾತು TRP ಮೆಟೀರಿಯಲ್ಲೇ. ಸಾಹೇಬ್ರಿಗೆ ಯಾವಾಗ್ಲೂ ಸಾಬ್ರ ಮೇಲೆ ಪ್ರೀತಿ ಜಾಸ್ತಿ ಅಂತ ಕೆಲವ್ರು ಇವ್ರನ್ನ ಸಿದ್ದರಾಮುಲ್ಲಾ ಖಾನ್ ಅಂತಾರೆ. ಅರಸು ಎಲ್ಲಿ, ಇವರೆಲ್ಲಿ, ಯಾವ್ದ್ರಲ್ಲೂ ಹೋಲಿಕೆ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕುಮಾರಣ್ಣ ಗುಡುಗಿದ್ರೆ ನಮ್ಮ DK ಸಾಹೇಬ್ರು ಹೇಳಿದ ಮಾತು ಮಾತ್ರ ಮಾರ್ಮಿಕವಾಗಿತ್ತು. ಇಂಥದ್ದೊಂದು ಸಾಧನೆ ಮಾಡಿದ ನಮ್ಮ CM ಇತಿಹಾಸದ ಪುಟ ಸೇರಿದ್ದಾರೆ. ಮುಂದೆ CM ಕೂಡ ಇತಿಹಾಸ ಸೇರ್ತಾರೆ ಅಂತ ಹೇಳಿದ ಮಾತನ್ನ ಯಾರು ಹೆಂಗ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ.